ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮೊದಲನೇದಾಗಿ ಸಾರಿ, ಬಿಕಾಸ್ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮೆಲ್ರಿಗೂ ಕೇಳಿದ್ದೆ ಡಯಟ್ ಬಗ್ಗೆ, ನಾನು ಹೆಂಗೆ ಸಣ್ಣ ಅದೇ, ಆ್ಯಂಡ್ ನಿಮ್ಗೇನಾದರೂ ಕ್ವೆಶ್ಚನ್ಸ್ ಇದ್ದರೆ ಅದನ್ನೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಅನ್ಫಾರ್ಚುನೇಟ್ಲಿ ನಂಗೆ ಅದನ್ನು ಶೂಟ್ ಮಾಡೋಕ್ಕಾಗಿಲ್ಲ, ಬಟ್ ಐ ಪ್ರಾಮಿಸ್ ನೆಕ್ಸ್ಟ್ ಸಂಡೇ ಆ ವಿಡಿಯೋನ ನಾನು ಶೂಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಅದಂತೂ ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇಲ ನೋಡಿರ್ತೀರ, ಒಂದು ವಿಯರ್ಡ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಇದು ಎಂಥದಿದು ಓಟ್ಸು, ಎಗ್ಗು ಆ್ಯಂಡ್ ಇದು ಯಾವ ಥರದ್ದು ಒಂದು ವಿಯರ್ಡ್ ಕಾಂಬಿನೇಷನ್, ಹೆಂಗೆ ಟೇಸ್ಟ್ ಆಗುತ್ತೆ ಏನೂ ಗೊತ್ತಿರಲಿಲ್ಲ. ಬಟ್ ಅವ್ರು ಮಾಡಿದವರು ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ ಅಂದಾಗ ಓಕೆ ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡಿದೆ. ಅದಾದಮೇಲೆ ನನಗೆ ಸ್ವಲ್ಪ ಸಪ್ಪೆ ಅನ್ಸಕ್ಕೆ ಶುರುವಾಯಿತು. ಒಂದಷ್ಟು ಆ್ಯಡ್ ಮಾಡಿ ಒಂದು 2-3 ಸಲ ಟ್ರೈ ಮಾಡಿ ಆದಮೇಲೆ ಇವಾಗ ನನಗೆ ಒಂದು ಒಳ್ಳೆ ಓಟ್ ಎಗ್ ಮೀಲ್ ಅಂತ ಅನಿಸಿದೆ. ಸೊ ಹಾಗಾಗಿ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಬೇಸಿಕಲಿ ಎಷ್ಟೋ ಜನ ಪ್ರೋಟೀನ್ ಪೌಡರ್ ತೊಗೊಳ್ಳೋದನ್ನು ಇಷ್ಟಪಡಲ್ಲ. ಪ್ರೋಟೀನ್ ಪೌಡರ್ ಬಗ್ಗೆ ಸುಮಾರು ವಿಚಾರಗಳು ಸೋಷಿಯಲ್ ಮೀಡಿಯಲ್ಲಿ ನಡಿಬೇಕಂತ ಅಂದರೆ ತೊಗೊಳ್ಳೋದು ಬೇಡ ಅಂತ ಅಂದ್ಕೊಂಡಿರ್ತಾರೆ, ವಿಚ್ ಇಸ್ ವೆರಿ ವೆರಿ ಗುಡ್. ಅದು ಎಲ್ಲರ ಪರ್ಸ್ನಲ್ ಚಾಯ್ಸ್ ಆಗಿರುತ್ತೆ. ಕೆಲವೊಬ್ಬರು ಸ್ಟಡಿ ಮಾಡಿರ್ತಾರೆ, ಕೆಲವೊಬ್ಬರು ಟ್ರೈನರ್ ಹೇಳಿರ್ತಾರೆ, ಕೆಲವೊಂದು ಎಲ್ಲ ಆಗು ಹೋಗುಗಳನ್ನ ತಲೆಯಲ್ಲಿಟ್ಕೊಂಡು ಪ್ರೋಟೀನ್ ಪೌಡರ್ ತೊಗೊಳ್ಳೋರು ತೊಗೊಳ್ಳದೇ ಇರೋರು ಸುಮಾರು ಜನ ಇದ್ದಾರೆ. ಇದು ಪ್ರೋಟೀನ್ ಪೌಡರ್ ತೊಗೊಳ್ಳದೇ ಇರೋರಿಗೆ, ಪ್ರೋಟೀನ್ ಪೌಡರ್ ಇಲ್ಲದೇ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕ್ಲೋಸ್ ಟು 32 ಗ್ರಾಮ್ಸ್ ಆಫ್ ಪ್ರೋಟೀನ್ ಬರುತ್ತೆ. ಕ್ಲೋಸ್ ಟು, ನಾನು ಹೇಳ್ತಾ ಇರೋದು ಪ್ರಾಪರ್ ಮೆಷರ್ಮೆಂಟ್ ನಾನು ಹೇಳ್ತಲ್ಲ, ಬಟ್ ಕ್ಲೋಸ್ ಟು 32 ಗ್ರಾಮ್ಸ್ ಆಫ್ ಪ್ರೋಟೀನ್ ಬರುತ್ತೆ. ನಾನು ಆಲ್ಮೋಸ್ಟ್ ಪ್ರತಿ ಮೀಲಲ್ಲೂ, ಅಂದರೆ ಬೆಳಗ್ಗೆ ಇರ್ಬೋದು, ಮಧ್ಯಾಹ್ನ ಇರ್ಬೋದು, ಅಥವಾ ರಾತ್ರಿ ಊಟಕ್ಕೆ ಏನು ಮಾಡ್ತೀನಿ, ಎಲ್ಲದರಲ್ಲೂ ಒಂದು 30 ಗ್ರಾಮ್ ಪ್ರೋಟೀನ್ ತೊಗೊಳ್ಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿರುತ್ತೆ. ಸೊ ಅದನ್ನೇ ನಾನು ಅಚೀವ್ ಮಾಡೋಕ್ಕೆ ಪ್ರತಿದಿನ ಟ್ರೈ ಮಾಡ್ತೀನಿ. ಸೊ ದಿನದಲ್ಲಿ 90 to 100 ಗ್ರಾಮ್ಸ್ ಆಫ್ ಪ್ರೋಟೀನ್ನ ನಾನು ಕನ್ಸ್ಯೂಮ್ ಮಾಡ್ತೀನಿ. ಬಿಕಾಸ್ ನಾನು ವೇಟ್ ಟ್ರೈನ್ ಮಾಡೋದ್ರಿಂದ, ರನ್ ಹೋಗೋದ್ರಿಂದ, ಇಲ್ಲದೇ ಇದ್ದರೂ ನಮ್ಮ ಬಾಡಿ ವೇಟ್ ಎಷ್ಟಿರುತ್ತೆ ಅದಕ್ಕೆ 1.5 ಅಥವಾ 2 ಗ್ರಾಮ್ಸ್ ಆಫ್ ಪ್ರೋಟೀನ ತೊಗೋಬೇಕು. ಇಷ್ಟು ಆಗಲಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ 1 ಗ್ರಾಮ್ ಆಫ್ ಪ್ರೋಟೀನ ತೊಗೊಳ್ಳೇಬೇಕಾಗತ್ತೆ. ಸೊ ನಂದು 57 ವೇಟ್ ಬಂದು, ಸೊ ನೀವೇ ಅಲ್ಲಿ ಕೌಂಟ್ ಮಾಡ್ಬೋದು. ಬಟ್ ಕ್ಲೋಸ್ ಟು 100 ಅಂತೂ ನಾನು ಪ್ರತಿದಿನ ಟ್ರೈ ಮಾಡ್ತೀನಿ. ಸೊ ಈ ಓಟ್ ಮೀಲ್ ಮಾಡೋದಕ್ಕೆ ಬೇಕಾಗಿರೋದು 20 ಗ್ರಾಮ್ ಓಟ್ಸ್, ಜೊತೆಗೆ 4 ಎಗ್ ವೈಟ್ಸ್. ಇನಿಷಿಯಲಿ 2 ಎಗ್ ವೈಟ್ಸಿಂದ ಶುರು ಮಾಡಿಕೊಂಡೆ, ಅದಾದಮೇಲೆ 3 ಶುರು ಮಾಡಿದೆ, ಅದಾದಮೇಲೆ ಈಗ 4 ಎಗ್ ವೈಟ್ಸಿಗೆ ಬಂದಿದ್ದೀನಿ. 4 ಎಗ್ ವೈಟ್ಸ್ ತೊಗೊಂಡ್ರೆ 20 ಗ್ರಾಮ್ ಆಫ್ ಪ್ರೋಟೀನ್ ಬಂದೇ ಬಿಡತ್ತಲ್ಲಿ. ಜೊತೆಗೆ ಸಿಹಿ ಬೇಕಲ್ಲ, ಹಾಗಾಗಿ 1 ಬಾಳೆಹಣ್ಣು, 7-8 ಬ್ಲೂಬೆರಿ, 2 ಸ್ಟ್ರಾಬೆರಿ, ಹಾಗೆ 2 ಖರ್ಜೂರನ ನಾನಿಲ್ಲಿ ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಹಿ ಬೇಕು, ಹಾಗಾಗಿ ನಾನು ಓಟ್ಸ್ನ ಕುಕ್ ಮಾಡುವಾಗ ಅದಕ್ಕೆ ಸ್ವಲ್ಪ ಸಿನಮನ್ ಪೌಡರ್ ಕೂಡ ಹಾಕ್ಕೋತೀನಿ. ಸೊ 20 ಗ್ರಾಮ್ ಓಟ್ಸ್ ತೊಗೊಂಡು ಅದು ಸೋಕಾಗುವಷ್ಟು ನೀರನ್ನು ಹಾಕಿ, ಅಂದರೆ ಅದು ಕುಕ್ ಆಗೋಕ್ಕೆ ಎಷ್ಟು ವಾಟರ್ ಬೇಕಾಗತ್ತೆ ಅಷ್ಟನ್ನು ಹಾಕಬೇಕಾಗತ್ತೆ. ಸ್ವಲ್ಪ ಸಿನಮನ್ ಪೌಡರ್, ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೋತೀನಿ. ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ಓಟ್ಸ್ 90% ಕುಕ್ ಆಗಲೇಬೇಕು, ಇಲ್ಲ ಅಂತಾನೆ ನಿಮ್ಗೆ ಅದೊಂಥರ ಗಟ್ಟಿ ಅಂತ ಅನಿಸುತ್ತೆ ಆ್ಯಂಡ್ ಡೈಜೆಷನ್ಗೂ ಪ್ರಾಬ್ಲಮ್ ಆಗುತ್ತೆ. ಸೊ 90% ಕುಕ್ ಆದಮೇಲೆ ವಿಷಯ ಇರೋದು, ಎಗ್ಗನ್ನ ನಾವು ಹಾಕಿದ ತಕ್ಷಣ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಬೇಕಾಗತ್ತೆ. ಬಟ್ ವಿಸ್ಕ್ ಮಾಡ್ತಾನೆ ಇರಬೇಕಾಗತ್ತೆ ಫಾರ್ ಗುಡ್ 3 ಮಿನಿಟ್ಸ್. ಕಂಟಿನ್ಯೂಸ್ ಆಗಿ ನಾವು ವಿಸ್ಕ್ ಮಾಡ್ತಾ ಕುಕ್ ಮಾಡಿದಾಗ ಏನಾಗುತ್ತೆ, ಎಗ್ ಚೆನ್ನಾಗಿ ಕುಕ್ ಆಗುತ್ತೆ ಆ್ಯಂಡ್ ಆ ಎಗ್ ಸ್ಮೆಲ್ ಏನಿರುತ್ತಲ್ಲ ಅದು ಖಂಡಿತವಾಗ್ಲೂ ಸಿಗಲ್ಲ. ನೀವು ವಿಸ್ಕ್ ಮಾಡಲಿಲ್ಲ ಅಂತ ಅಂದರೆ, ಕರೆಕ್ಟಾಗಿ ಕುಕ್ ಮಾಡಲಿಲ್ಲ ಅಂತ ಅಂದರೆ, ತಿನ್ನಬೇಕಂದ್ರೆ ಆ ಎಗ್ ಸ್ಮೆಲ್ ಬರುತ್ತೆ. ಆ್ಯಂಡ್ ಓಟ್ ಮೀಲ್ ಅಂತ ಬಂದಾಗ ಆ ಎಗ್ ಸ್ಮೆಲ್ ಬರೋದು ಚೆನ್ನಾಗಿ ಅನಿಸಲ್ಲ, ಒಂಥರ ಅನ್ಸುತ್ತೆ, ಅದು ಎಗ್ಗಿ ಅಂತ ಅನಿಸ್ಬಿಡುತ್ತೆ. ಬಟ್ ಇದರಲ್ಲಿ ಎಗ್ ಸ್ಮೆಲ್ ಬರಲ್ಲ. ಕುಕ್ ಮಾಡೋಕ್ಕೆ ಟ್ರಿಕ್ ಇದೆ. ಆ 3 ಮಿನಿಟ್ಸ್ ಹೆಂಗೆ ಕುಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಕಮ್ಲೆಸ್ಕೋ. ಆಲ್ಮೋಸ್ಟ್ ಕುಕ್ ಆಗಿದೆ. ಆಮೇಲೆ ನೋಡ್ಕೋಬೋದು, ನೀರು ಇನ್ನೂ ಬೇಕು ಅಂತಾನೆ ನೀರು ಹಾಕೋಬೋದು, ಇಲ್ಲ ಹಾಲು ಬೇಕಾಗತ್ತೆ ಅಂತ ಅಂದರೆ ಹಾಲು ಹಾಕ್ಕೊಳ್ಬಹುದು, ಹೆಂಗಾದ್ರೂ. ಈಗ ಮೊಟ್ಟೆ ಹಾಕಬೇಕು, ನೀಟಾಗಿ ನೋಡ್ಕೊಳ್ಳಿ. ಲೋಲಿ ಮೊಟ್ಟೆನ ಹಾಕ್ತಾನೆ ಇದನ್ನು ವಿಸ್ಕ್ ಮಾಡ್ತಾನೇ ಇರಬೇಕು. ಈಗ ಕೆಲಸ 3 ನಿಮಿಷ ಹಿಂಗೆ ವಿಸ್ಕ್ ಮಾಡ್ತಾನೆ ಇರಬೇಕು.
ಎಸ್, ವಿಸ್ಕ್ ಮಾಡಿ ಆಯಿತು. ಹಿಂಗೆ ಕಾಣ್ತಾ ಇರುತ್ತೆ. ಚೆನ್ನಾಗಿ ಒಂದು 3 ನಿಮಿಷ ವಿಸ್ಕ್ ಮಾಡಿ ಆದಮೇಲೆ ಒಂದು 30 ಸೆಕೆಂಡ್ಸ್ ಇದನ್ನು ಹಾಗೆ ಕುಕ್ ಆಗೋಕ್ಕೆ ಬಿಡಬೇಕು. ಟ್ರಸ್ಟ್ ಮೀ, ಎಗ್ ಸ್ಮೆಲ್ ಎಂಥದೂ ಬರ್ತಾಯಿಲ್ಲ. ಕುಕ್ ಆಗಿದೆ, ಓಕೆನಾ? ಕುಕ್ ಆಗೋದಕ್ಕೆ ಬಾಳೆಹಣ್ಣು, ಬ್ಲೂಬೆರಿ, ಸ್ಟ್ರಾಬೆರಿ ಮತ್ತು ಖರ್ಜೂರ ಹಾಕ್ಕೊಂಡು ಏನು ಪ್ಯೂರೇ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತೀನಿ. ಆ್ಯಂಡ್ ಮಿಕ್ಸ್ ಮಾಡ್ತೀನಿ. ಇದೊಂದು 15 to 20 ಸೆಕೆಂಡ್ಸ್ ಜಸ್ಟ್ ಮಿಕ್ಸ್ ಆಗಬೇಕಷ್ಟೇ ಎಲ್ಲ ಚೆನ್ನಾಗಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಜಸ್ಟ್ 10 ಸೆಕೆಂಡ್ಸ್ ಹೀಗೆ ಕುಕ್ ಮಾಡ್ಕೋತೀನಿ. ದೆನ್ ವಿ ಆರ್ ಡನ್. ಕುಕ್ ಮಾಡಿ ಆದಮೇಲೆ ಒಂದು 10 ನಿಮಿಷ ಅಟ್ಲೀಸ್ಟ್ ಒಂದು ರೂಮ್ ಟೆಂಪರೇಚರಿಗೆ ಬರೋವರೆಗೂ ಬಿಡಬೇಕಾಗತ್ತೆ. ಸ್ವಲ್ಪ ತಣ್ಣಗಾಗಬೇಕು. ಅದಾದಮೇಲೆ ನಾವು ಯೋಗರ್ಟ್ನ ಮಿಕ್ಸ್ ಮಾಡಿ ಸ್ವಲ್ಪ ದಾಳಿಂಬೆ ಹಣ್ಣು ಮಿಕ್ಸ್ ಮಾಡ್ತೀನಿ ನಾನು ಅಷ್ಟೇ. ಸೊ ದಟ್ ಆ ಕ್ರಂಚಿನೆಸ್ ಸಿಗುತ್ತೆ, ಸ್ವೀಟ್ನೆಸ್ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ಇದು ತಣ್ಣಗಾದ್ಮೇಲೆ ಸಿಗ್ತೀನಿ. ಬೇರೆ ಲುಕ್ಕಲ್ಲಿ ಬಂದಿದ್ದೀನಿ ನಿಮ್ಮ ಮುಂದೆ. ಈ ತಣ್ಣಗಾಗೋ ಹೊತ್ತಿಗೆ ನಾನು ಆಚೆ ಹೋಗಬೇಕಾಗಿತ್ತು ಅಂತ ಅಂದ್ಬಿಟ್ಟು ರೆಡಿಯಾಗಿ ಬಂದುಬಿಟ್ಟೆ. ಸೊ ಎಸ್, ಈಗ ಇದು ಓಟ್ ಮೀಲ್ ಆಲ್ಮೋಸ್ಟ್ ತಣ್ಣಗಾಗಿದೆ ಅಂತ ಅಂದರೆ ಬೆಚ್ಚಗಿದೆ, ಓಕೆನಾ? ಇಲ್ಲಿ ಒಂದು ಬೌಲಲ್ಲಿ 100 ಗ್ರಾಮ್ ಯೋಗರ್ಟ್ನ ತೊಗೋತೀನಿ. 100 ಗ್ರಾಮ್. 100 ಗ್ರಾಮ್ ಇದೆ. ಆ್ಯಕ್ಚುಲಿ 110 ಗ್ರಾಮ್ ಇದೆ, ಬಟ್ ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಇದು 1 ನಿಮಿಷ. 100 ಗ್ರಾಮ್ಸ್ ಆಫ್ ಯೋಗರ್ಟಿಗೆ 12 ಗ್ರಾಮ್ಸ್ ಪ್ರೋಟೀನ್ ಬರುತ್ತೆ. ಸೊ 12 ಇಲ್ಲಿದೆ, ಕ್ಲಿಯರ್ 12 ಇಲ್ಲಿದೆ, 20 ಇಲ್ಲಿದೆ. ಇದು ಅವ್ರು ಹೇಳೋ ಪ್ರಕಾರ 12. ಸೊ ನಾವು 10 ಅಂತಲೇ ಕನ್ಸಿಡರ್ ಮಾಡೋಣ. 10 ಗ್ರಾಮ್ ಪ್ರೋಟೀನ್ ಇಲ್ಲಿದೆ, 20 ಗ್ರಾಮ್ಸ್ ಪ್ರೋಟೀನ್ ಇಲ್ಲಿದೆ. ಸೊ 30 ಗ್ರಾಮ್ ಬಂದೇ ಬಿಡ್ತು. ಸೊ ಇದಕ್ಕೆ ಮಾಡ್ತೀನಂದರೆ ಮಧ್ಯದಲ್ಲಿ ಆ ಕ್ರಂಚಿ ಫೀಲ್ ಆಗಬೇಕಲ್ಲ, ಸ್ವೀಟ್ ಸಿಗಬೇಕಲ್ಲ. ಸೊ ಹಾಗಾಗಿ ಲೇಯರ್ ಮಾಡ್ಕೋತೀನಿ. ದಾಳಿಂಬೆ ಹಣ್ಣು, ಇಷ್ಟ ಆಗುತ್ತೆ ಅಷ್ಟಿನಿ, ಅಷ್ಟಲ್ಲ. ನಾನು ಹಣ್ಣುಗಳನ್ನ ಸಮ್ಟೈಮ್ಸ್ ಮನಸೋ ಇಚ್ಛೆ ತಿಂತೀನಿ ನಾನು. ದಾಳಿಂಬೆ ಹಣ್ಣು. ಈಗ ಇದಕ್ಕೆ ಓಟ್ ಮೀಲ್ನ ಥರ ಫ್ಲಫಿ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ ತಿನ್ನೋಕ್ಕೆ. ಆ್ಯಂಡ್ ಆಲ್ಮೋಸ್ಟ್ ಒಂದು ಈಸಿ 4 hours ಹಸಿವೆ ಆಗಲ್ಲ. ಸೊ ಯಾ, ಇದಿಷ್ಟು ಜಾಸ್ತಿ ಅಂತ ಅನಿಸ್ಬೋದು, ಬಟ್ ತುಂಬ ಲೈಟ್ ಇರುತ್ತೆ, ತುಂಬ ಏರಿ ಇರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಅಂದರೆ ತುಂಬ ಫಿಲ್ಲಿಂಗ್ ಆಗಿರುತ್ತೆ. ಸೊ ಇಷ್ಟೇ ಆಯಿತಾ? ಎಲ್ಲ ಹಣ್ಣಿದೆ, ಯೋಗರ್ಟ್ ಇದೆ. ಈಗ ಸುಮ್ಮನೆ ಹೇಳ್ತೀನಿ, ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿರ್ತೀನಿ ಎಲ್ಲದಕ್ಕೂ. ಇದೊಂದು ಗ್ರೆನೋಲಾ ತೊಗೊಂಡು ಬರ್ತೀನಿ. ಇದನ್ನೇನು ಮಾಡ್ತೀನಿ ಅಂದರೆ ಸುಮ್ಮನೆ ಇಷ್ಟೇ, ಸುಮ್ಮನೆ ಆ ಕ್ರಂಚಿನೆಸ್ ಮತ್ತು ಅಗೇನ್ ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ಲ, ಹಾಗಾಗಿ ಇಷ್ಟು ಹಾಕೋತೀನಿ. ಇಷ್ಟೇ, ಏನೊಂದು 10 ಗ್ರಾಮು ಇಲ್ಲ ಅದರಲ್ಲಿ. ಅಂದರೆ ಕಮೆಂಟ್ ಸೆಕ್ಷನಲ್ಲೇ ಹೇಳಿದರು ಹಲೀಮ್ ಸೀಡ್ಸ್ನ ಎವ್ರಿಡೇ ತಿನ್ನೋದು ಒಳ್ಳೆಯದಲ್ಲ ಅಂತ. ಸೊ ನಿಮ್ಮ ಸಜೆಷನ್ನ ನಾನು ಸೀರಿಯಸ್ ಆಗಿ ತೊಗೊಂಡು ಈಗ 2 ದಿನಕ್ಕೊಮ್ಮೆ ಹಲೀಮ್ ಸೀಡ್ಸ್ನ ತಿಂತಾಯಿದ್ದೀನಿ. ಸೋಕ್ ಮಾಡ್ಕೊಂಡಿರುವಂಥ 3 ಬಾದಾಮಿ, ಹಾಗೆ ಸೋಕ್ ಮಾಡ್ಕೊಂಡಿರುವಂಥ ದ್ರಾಕ್ಷಿ, ಜೊತೆಗೆ 2 ವಾಲ್ನಟ್ಸ್. ಅಷ್ಟೇ. ಯಮ್ಮಿ, ಹೆಲ್ದಿ, ಫಿಲ್ಲಿಂಗ್. ಇದು ನನ್ನ ಓಟ್ ಮೀಲ್ ರೆಸಿಪಿ. ಇದು ರೀಸೆಂಟಾಗೆ ಕಂಡುಕೊಂಡಂತಹ ಒಂದು ರೆಸಿಪಿ. ಇದು ನಿಮಗೆ ವಿಯರ್ಡ್ ಅನಿಸ್ಬೋದು ಟ್ರೈ ಮಾಡೋಕ್ಕೆ, ಬಟ್ ಪ್ರೋಟೀನ್ನ ತಲೆಯಲ್ಲಿ ಇಟ್ಕೊಂಡು ಪ್ರೋಟೀನ್ ಹೆಂಗಪ್ಪ ಕವರ್ ಮಾಡೋದು ಅಂತ ಅಂದ್ಕೊಳ್ತಾ ಇದ್ದರೆ ಸುಮಾರು ಜನಕ್ಕೆ ಅದ್ರ ಬಗ್ಗೆ ಐಡಿಯಾನೂ ಇರಲ್ಲ. ಬಟ್ ಜಿಮ್ಮಿಗೆ ಹೋಗೋರು, ವೆಯ್ಟ್ ಟ್ರೈನ್ ಮಾಡೋರಿಗೆ ಪ್ರೋಟೀನ್ ಎಷ್ಟು ಇಂಪಾರ್ಟೆಂಟ್. ಪ್ರೋಟೀನ್ ಒಂದೇ ಅಲ್ಲ, ಕಾರ್ಬು ಇಂಪಾರ್ಟೆಂಟ್ ಆಗುತ್ತೆ, ಫೈಬರ್ ಇಂಪಾರ್ಟೆಂಟ್ ಆಗುತ್ತೆ, ಎವ್ರಿಥಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ನಮಗೆ ಮಸಲ್ ರಿಕವರಿಗೆ ಸ್ವಲ್ಪ ಪ್ರೋಟೀನ್ ಜಾಸ್ತಿ ತೊಗೊಳ್ಬೇಕಾಗತ್ತೆ. ಆ್ಯಂಡ್ ಯಾ, ಪ್ರೋಟೀನ್ ತಿನ್ನಕ್ಕೆ ಈ ಥರ ಹೊಸ ರೆಸಿಪಿಗಳು ಆಬ್ವಿಯಸ್ಲಿ ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ, ಹೊಸ ರೆಸಿಪೀಸ್ಗಳು ಎಷ್ಟೋ ಜನ ಟ್ರೈ ಮಾಡಿ ಹಾಕ್ತಿರ್ತಾರೆ. ಅದನ್ನು ನಮಗೆ ಹೇಗೆ ಬೇಕು ಹಾಗೆ ಆಲ್ಟರ್ ಮಾಡಿಕೊಂಡು ರೆಸಿಪಿನ ಆ ಕಡೆ ಈ ಕಡೆ ಹಿಂಗೆ ಮಾಡಿಕೊಂಡು ಆ್ಯಡ್ಸ್ ಮಾಡಿಕೊಂಡು ನಮ್ಮ ಟೇಸ್ಟಿಗೆ ತಕ್ಕ ಹಾಗೆ ನಾವು ಮಾಡಿಕೊಂಡು ತಿನ್ಬೋದು. ಒಟ್ಟು ತಿನ್ನಬೇಕು
ಅದು ಇಂಪಾರ್ಟೆಂಟು. ಹೆಲ್ದಿ ಫುಡ್ ತಿನ್ನಬೇಕು, ಅದು ಇಂಪಾರ್ಟೆಂಟು. ಇದು ತಿನ್ನಬೇಡಿ, ಪ್ರೋಟೀನ್ ತಿನ್ನಬೇಡಿ, ತರಕಾರಿ ಸರಿ ಇಲ್ಲ, ಹಣ್ಣು ಸರಿ ಇಲ್ಲ, ನೀರು ಸರಿ ಇಲ್ಲ, ಗಾಳಿನೂ ಸರಿ ಇಲ್ಲ. ಇವಾಗ ಆ ಥರದ್ದು ಒಂದು ಕಂಡೀಷನಲ್ಲಿ ನಾವು ಇರಬಹುದು. ಬಟ್ ಹಂಗಂತ ಅಂದ್ಬಿಟ್ಟು ಏನನ್ನೂ ತಿನ್ನದೆ ನಾವು ಇರೋಕ್ಕಾಗಲ್ಲ. ಏನನ್ನಾಗತ್ತೆ ಅದನ್ನು ತಿನ್ನಲೇಬೇಕಾಗತ್ತೆ. ಅದು ಕೆಟ್ಟದೋ ಒಳ್ಳೆಯದೋ, ಚೆನ್ನಾಗಿ ಬೆಳೀತಿದ್ದಾರೋ, ಚೆನ್ನಾಗಿರೋದು ಸಿಗ್ತಿದೆಯೋ, 100% ಆರ್ಗ್ಯಾನಿಕ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ತಿನ್ನಲೇಬೇಕಾಗತ್ತೆ ಟು ಸರ್ವೈವ್ ಆ್ಯಂಡ್ ಟು ಬಿ ಹೆಲ್ದಿ. ಸೊ ಎಸ್, ಇದಾಗಿತ್ತು ನಮ್ಮ ಎಗ್ ಓಟ್ ಮೀಲ್ ರೆಸಿಪಿ. ಟ್ರೈ ಮಾಡಿ. ಪ್ರತಿ ಸಲ ಹೇಳ್ತೀನಿ ಟ್ರೈ ಮಾಡಿ ಅಂತ. ಟ್ರೈ ಮಾಡಿದ ಮೇಲೆ ನಿಮ್ಗೆ ಹೆಂಗೆ ಅನ್ನಿಸ್ತು ನೀವು ಹೇಳ್ಬೋದು, ಅಥವಾ ನಿಮಗೇನೋ ಸಜೆಷನ್ಸ್ ಇದ್ದರೆ ಅದನ್ನು ಕೊಡ್ಬೋದು. ನೀವೇನಾದರೂ ಬೇರೆ ಏನೋ ಹಾಕಿ ಇನ್ನೂ ಟೇಸ್ಟ್ ಅಮೇಝಿಂಗ್ ಆಗಾಯಿತು ಅಂತ ಅನ್ಸಿದ್ರೆ ಅದನ್ನು ಕೂಡ, ನಿಮ್ಮ ರೆಸಿಪಿನೂ ಕೂಡ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ಯಾ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್. ಫುಲ್ ಲವ್. ಬೈ ಬೈ.